ನಿಮ್ಮ ಲೈಫಿನ ಕ್ವಾಲಿಟಿ ಬರೀ ನೀವು ನಿಮ್ಮ ಲೈಫಲ್ಲಿ ಎಷ್ಟು ಕಷ್ಟಪಡ್ತೀರಾ ಅನ್ನೋದರ ಮೇಲೆ ಡಿಸೈಡ್ ಆಗಲ್ಲ. ಇದರ ಬದಲಿಗೆ ನಿಮ್ಮ ಫ್ರೆಂಡ್ಸ್ಗಳು ಯಾರ್ಯಾರಿದ್ದಾರೆ ಅನ್ನೋದರ ಮೇಲೆ ನಿಮ್ಮ ಲೈಫಿನ ಕ್ವಾಲಿಟಿ ಡಿಸೈಡ್ ಆಗುತ್ತೆ. ಒಂದು ವೇಳೆ ನೀವು ನಿಮ್ಮ ಲೈಫಲ್ಲಿ ಎನಿ ಟೈಮ್ ಹ್ಯಾಪಿ ಆಗಿರಬೇಕು, ಹೆಲ್ದಿ ಆಗಿರಬೇಕು, ವೆಲ್ದಿ ಆಗಿರಬೇಕು, ಸೇಫ್ ಆಗಿರಬೇಕು, ಸಕ್ಸಸ್ಫುಲ್ ಆಗಿರಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಈ 5 ಜನರೊಂದಿಗೆ ಕಂಪಲ್ಸರಿಯಾಗಿ ದೋಸ್ತಿಯನ್ನು ಬೆಳೆಸಿ. ನೀವು ಈ 5 ಜನರೊಂದಿಗೆ ಗೆಳೆತನವನ್ನು ಬೆಳೆಸದೆ ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಲೆವೆಲ್ಗೆ ಹೋಗೋಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ನೀವು ಈ 5 ಜನರೊಂದಿಗೆ ಕಡ್ಡಾಯವಾಗಿ ಸ್ನೇಹವನ್ನು ಬೆಳೆಸಿ. ಆ 5 ಜನ ಇಂತಿದ್ದಾರೆ. ನಂಬರ್ 5, ಡಾಕ್ಟರ್ಸ್. ಆಸ್ಪತ್ರೆಯ ಬೆಡ್ ಇದೆಯಲ್ಲ, ಇದು ಜಗತ್ತಿನ ತುಂಬಾ ದುಬಾರಿಯಾಗಿರುವ ಬೆಡ್ ಆಗಿದೆ. ಹಾಸ್ಪಿಟಲ್ ಬೆಡ್ಸ್ ಆರ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ದ ಬೆಡ್ಸ್ ಆಫ್ 7 ಸ್ಟಾರ್ ಹೋಟೆಲ್ಸ್. 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಗಳ ಬೆಡ್ಗಿಂತಲೂ ಹಾಸ್ಪಿಟಲ್ ಬೆಡ್ಗಳು ತುಂಬಾ ಕಾಸ್ಟ್ಲಿಯಾಗಿವೆ. ಯಾವುದೇ ಹಾಸ್ಪಿಟಲ್ ಓನರು ಈ ಜಗತ್ತಿನಲ್ಲಿರುವ ಜನರೆಲ್ಲ ಹೆಲ್ದಿಯಾಗಿರಲಿ ಅಂತ ಯಾವತ್ತೂ ಬಯಸಲ್ಲ. ಆತ ಎನಿ ಟೈಮ್ ಏನು ಬಯಸ್ತಾನಪ್ಪ ಅಂತಂದರೆ ಎಲ್ಲ ಜನ ಬೇಗನೆ ಹುಷಾರು ತಪ್ಪಲಿ ಮತ್ತು ನನ್ನ ಆಸ್ಪತ್ರೆಯಲ್ಲಿ ಬಂದು ಅಡ್ಮಿಟ್ ಆಗಲಿ ಅಂತಲೇ ಬಯಸ್ತಾನೆ. ಸದ್ಯಕ್ಕೆ ಹೆಲ್ತ್ ಕೇರ್ ಇಂಡಸ್ಟ್ರಿ ಒಂದು ಮಾಫಿಯಾ ಆಗಿದೆ. ಅದಕ್ಕಾಗಿ ನಿಮಗೆ ಡಾಕ್ಟರ್ಸ್ಗಳೊಂದಿಗೆ ದೋಸ್ತಿ ಬೆಳೆಸುವ ಅವಶ್ಯಕತೆ ಇದೆ. ಎಲ್ಲ ಡಾಕ್ಟರ್ಗಳು ಕೆಟ್ಟವರಿರಲ್ಲ. ಕೆಲವೊಂದಿಷ್ಟು ಜನ ಡಾಕ್ಟರ್ಗಳು ಕೆಟ್ಟವರಿರ್ತಾರೆ, ಲೂಟಿಕೋರರಾಗಿರ್ತಾರೆ. ನಾನು ಇದನ್ನು ಒಪ್ಪಿಕೊಳ್ಳುವೆ. ಆದರೆ ಮಿಕ್ಕ 99% ಡಾಕ್ಟರ್ಸ್ಗಳು ಒಳ್ಳೆಯವರಾಗಿದ್ದಾರೆ. ನಿಮಗೆ ಆ ಒಳ್ಳೆ ಡಾಕ್ಟರ್ಗಳೊಂದಿಗೆ ದೋಸ್ತಿಯನ್ನು ಸಂಪಾದಿಸೋದಿದೆ. ನೀವು ಹುಷಾರು ತಪ್ಪಿದ ನಂತರ ಟ್ರೀಟ್ಮೆಂಟ್ ಫೀಸ್ನಲ್ಲಿ ಡಿಸ್ಕೌಂಟನ್ನು ಕೇಳೋದಕ್ಕಾಗಿ ಇವರೊಂದಿಗೆ ದೋಸ್ತಿ ಮಾಡೋಕ್ಕೆ ಹೋಗ್ಬಿಡಿ. ನೀವು ಹೆಲ್ದಿ ಆಗಿರೋದು ಹೇಗೆ ಅನ್ನೋದನ್ನು ಕಲಿಯೋದಕ್ಕಾಗಿ ಇವರೊಂದಿಗೆ ದೋಸ್ತಿ ಮಾಡಿ. ನೀವು ಒಂದೊಳ್ಳೆ ಹೆಲ್ದಿ ಲೈಫ್ ಸ್ಟೈಲನ್ನು ಕಲಿಯುವುದಕ್ಕಾಗಿ ಇವರೊಂದಿಗೆ ಗೆಳೆತನವನ್ನು ಬೆಳೆಸಿ. ನೀವು ಹುಷಾರು ತಪ್ಪುವುದಕ್ಕಿಂತ ಮುಂಚೆನೇ ಡಾಕ್ಟರ್ಗಳೊಂದಿಗೆ ದೋಸ್ತಿ ಮಾಡಿ ಅವರ ಹಾಸ್ಪಿಟಲ್ಗೆ ಹೋಗಿ ಅವರ ಕನ್ಸಲ್ಟೆನ್ಸಿ ಫೀಸ್ ಏನಿದೆಯೋ ಅಷ್ಟನ್ನು ಕಂಪ್ಲೀಟ್ಲಿ ಪೇ ಮಾಡಿ ಮತ್ತು ಅವರಿಂದ ಒಂದು ಹೆಲ್ದಿ ಲೈಫ್ ಸ್ಟೈಲ್ ರೂಟೀನನ್ನು ಕಲೀರಿ ಮತ್ತು ಇದನ್ನು ತಪ್ಪದೇ ಫಾಲೋ ಮಾಡಿ. ನೀವು ನಿಮ್ಮ ಲೈಫಲ್ಲಿ ಎನಿ ಟೈಮ್ ನಿಮ್ಮ ಹೆಲ್ತಿಗೆ ಫಸ್ಟ್ ಪ್ರಿಯಾರಿಟಿಯನ್ನು ಕೊಡಿ. ನಿಮ್ಮ ಹೆಲ್ತನ್ನು ಎನಿ ಟೈಮ್ ಪ್ರೊಟೆಕ್ಟ್ ಮಾಡಿಕೊಂಡು ಇಟ್ಕೊಳ್ಳಿ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಇದನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಒಳ್ಳೊಳ್ಳೆ ಡಾಕ್ಟರ್ಸ್ಗಳೊಂದಿಗೆ ದೋಸ್ತಿಯನ್ನು ಬೆಳೆಸಿದರೆ ಇವರು ನಿಮ್ಮ ಲೈಫಲ್ಲಿ ಹೆಲ್ತ್ ಕ್ಯಾಪಿಟಲ್ನ ಥರ ಕೆಲಸಕ್ಕೆ ಬರ್ತಾರೆ. ನಂಬರ್ 4, ಅಡ್ವೊಕೇಟ್ಸ್. ನಮ್ಮ ಈ ಜಗತ್ತು ತುಂಬಾ ವೈಲ್ಡ್ ಆಗಿದೆ. ನೀವು ಇಂಟರ್ನೆಟ್ನಲ್ಲಿ ನೇಕೆಡ್ ಆಗಿದ್ದೀರಾ ಮತ್ತು ನಮ್ಮ ಸಮಾಜದಲ್ಲಿ ಅನ್ಸೇಫ್ ಆಗಿದ್ದೀರಾ. ನೀವು ಈ ಕ್ರೋಯಲ್ ಸೊಸೈಟಿಯಲ್ಲಿ ಸೇಫಾಗಿರಬೇಕು. ನಿಮ್ಮನ್ನು ನೀವು ಸೇಫಾಗಿಟ್ಕೊಳ್ಬೇಕು, ನಿಮ್ಮ ಫ್ಯಾಮಿಲಿಯನ್ನು ಸೇಫಾಗಿಟ್ಕೊಳ್ಬೇಕು, ನಿಮ್ಮ ಪ್ರಾಪರ್ಟಿಯನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕಪ್ಪ ಅಂತಂದರೆ ನೀವು ನಿಮ್ಮ ಸುತ್ತಮುತ್ತಲೂ ಒಂದು ಲೀಗಲ್ ಸೇಫ್ಟಿ ನೆಟ್ಟನ್ನು ಬಿಲ್ಡ್ ಮಾಡಲೇಬೇಕು. ನೀವು ಎಲ್ಲರೊಂದಿಗೂ ಕೂಡ ನೀವೇ ಹೋರಾಡೋಕೆ ಆಗಲ್ಲ. ಬಾಯಿ ಮಾತಿನಲ್ಲಿ ಕಿರಿಚಾಡಿ ಜಗಳ ಆಡಿ ಯಾವುದೇ ಪ್ರಯೋಜನ ಇಲ್ಲ. ಅಳತಾ ಕೊಡೋದ್ರಿಂದ ನಿಮಗೆ ಲೀಗಲ್ ಸೇಫ್ಟಿ ಪ್ರೊಟೆಕ್ಷನ್ನು ಸಿಗಲ್ಲ. ನೀವು ಎಷ್ಟು ಕಾಯ್ದೆಯಿಂದ ಹೋಗ್ತಿರೋ ಅಷ್ಟು ಫಾಯ್ದೆಯಲ್ಲಿ ನೀವಿರ್ತೀರ. ಅದಕ್ಕಾಗಿ ನಿಮಗೆ ಲೀಗಲ್ ಸೇಫ್ಟಿ ನೆಟ್ಟನ್ನು ಬಿಲ್ಡ್ ಮಾಡುವುದಕ್ಕಾಗಿ ಒಳ್ಳೊಳ್ಳೆ ವಕೀಲರೊಂದಿಗೆ ದೋಸ್ತಿಯನ್ನು ಬೆಳೆಸುವ ಅವಶ್ಯಕತೆ ಇದೆ. ಇವರು ಯಾವಾಗಲೂ ಸುಳ್ಳು ಹೇಳ್ತಾರೆ. ಎಲ್ಲರೂ ಹಾಗೆ ಇರಲ್ಲ. ಭಾಳಷ್ಟು ಜನ ಒಳ್ಳೆ ವಕೀಲರಿದ್ದಾರೆ. ನೀವು ಅವರೊಂದಿಗೆ ದೋಸ್ತಿ ಮಾಡಿ. ಎಷ್ಟೋ ಜನ ವಕೀಲರು ತಮ್ಮ ಜೀವವನ್ನು ಒತ್ತೆ ಇಟ್ಟು ನಿಮ್ಮ ಕೇಸನ್ನು ಫೈಟ್ ಮಾಡ್ತಾ ಇರ್ತಾರೆ. ನಿಮ್ಮನ್ನು ಗೆಲ್ಲಿಸುವುದಕ್ಕಾಗಿ, ನಿಮಗೆ ನ್ಯಾಯವನ್ನು ಕೊಡಿಸುವುದಕ್ಕಾಗಿ ಇವರು ಅನ್ಯಾಯವನ್ನು ಅನುಭವಿಸ್ತಾ ಇರ್ತಾರೆ. ಬಹಳಷ್ಟು ಜನ ಒಳ್ಳೊಳ್ಳೆ ಲಾಯರ್ಗಳಿದ್ದಾರೆ. ಅವರೊಂದಿಗೆ ನೀವು ದೋಸ್ತಿ ಮಾಡಿ. ಎಲ್ಲರೂ ಕೂಡ ಈ ಬ್ಲ್ಯಾಕ್ ಕೋರ್ಟಿಗೆ ತುಂಬಾ ಹೆದರ್ತಾರೆ. ಈ ಜಗತ್ತಿನಲ್ಲಿ ಯಾವುದೇ ಕೋರ್ಟ್ ರೆಡಿಯಾಗಿಲ್ಲ. ಅದು ಬಂದುಬಿಟ್ಟು ಬ್ಲ್ಯಾಕ್ ಕೋರ್ಟಿಗೆ ಹೆದರಿಸುವಷ್ಟು ಸಕ್ಷಮರಾಗಿಲ್ಲ. ಎಲ್ಲರೂ ಕೂಡ ಬ್ಲ್ಯಾಕ್ ಕೋರ್ಟಿಗೆ ಹೆದರ್ತಾರೆ. ಅದಕ್ಕಾಗಿ ನೀವು ಒಳ್ಳೊಳ್ಳೆ ವಕೀಲರೊಂದಿಗೆ ದೋಸ್ತಿ ಮಾಡಿ. ನೀವೇನಾದರೂ ಒಳ್ಳೊಳ್ಳೆ ವಕೀಲರೊಂದಿಗೆ ದೋಸ್ತಿ ಮಾಡಿದರೆ ಇವರು ನಿಮ್ಮ ಲೈಫಲ್ಲಿ ಪ್ರೊಟೆಕ್ಷನ್ ಕ್ಯಾಪಿಟಲ್ನ ರೋಲನ್ನು ಪ್ಲೇ ಮಾಡ್ತಾರೆ. ನಂಬರ್ 3, ಕಂಟೆಂಟ್ ಕ್ರಿಯೇಟರ್ಸ್. ಸದ್ಯಕ್ಕೆ ನಮ್ಮ ದೇಶದಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾ ಕಂಪ್ಲೀಟ್ಲಿ ಸತ್ತೋಗ್ಬಿಟ್ಟಿದೆ. ಈಗ ಕಂಟೆಂಟ್ ಕ್ರಿಯೇಟರ್ಗಳೇ ಜನಸಾಮಾನ್ಯರ ಧ್ವನಿಯಾಗಿದ್ದಾರೆ. ಹೀಗಾಗಿ ನಮ್ಮ ಸಮಾಜದ ಮೇಲೆ ಕಂಟೆಂಟ್ ಕ್ರಿಯೇಟರ್ಗಳ ಇನ್ಫ್ಲೂಯೆನ್ಸು ತುಂಬಾ ಜಾಸ್ತಿ ಇದೆ. ಸದ್ಯಕ್ಕೆ ಕಂಟೆಂಟ್ ಕ್ರಿಯೇಟರ್ಗಳೇ ರಿಯಲ್ ಹೀರೋಗಳಾಗಿದ್ದಾರೆ. ಕಂಟೆಂಟ್ ಕ್ರಿಯೇಟರ್ಗಳೇ ಸೆಲೆಬ್ರಿಟಿಗಳಾಗಿದ್ದಾರೆ. ಈ ಕಂಟೆಂಟ್ ಕ್ರಿಯೇಟರ್ಗಳು ಸದ್ಯಕ್ಕೆ ತುಂಬಾ ಪವರ್ಫುಲ್ ಆಗಿದ್ದಾರೆ. ಪ್ರಾಡಕ್ಟ್ಗಳನ್ನು ಪ್ರಮೋಟ್ ಮಾಡೋದರಿಂದ ಹಿಡಿದು
ದೇಶದ ಪ್ರಧಾನಿಗೆ ಸರ್ಕಾರಕ್ಕೆ ಕ್ವಶನ್ ಕೇಳುವಷ್ಟರ ಮಟ್ಟಿಗೆ ಕಂಟೆಂಟ್ ಕ್ರಿಯೇಟರ್ಗಳು ಬೆಳೆದು ನಿಂತಿದ್ದಾರೆ. ಕಂಟೆಂಟ್ ಕ್ರಿಯೇಟರ್ಗಳ ಜೊತೆಗೆ ದೋಸ್ತಿ ಮಾಡೋದ್ರಿಂದ ನಿಮಗೆ ಬಹಳಷ್ಟು ಲಾಭಗಳಾಗ್ತವೆ. ನಿಮಗೆ ನೆಟ್ವರ್ಕಿಂಗ್ ಅಪರ್ಚುನಿಟಿ ಸಿಗತ್ತೆ, ನೇಮ್ ಫೇಮ್ ಸಿಗತ್ತೆ, ಮತ್ತು ಇವರು ನಿಮ್ಮ ಬಿಸ್ನೆಸ್ಸನ್ನು ಫ್ರೀಯಾಗಿ ಪ್ರಮೋಟ್ ಮಾಡಿ ಕೊಡ್ತಾರೆ ಮತ್ತು ಗ್ರೋ ಮಾಡಿ ಕೂಡ ಕೊಡ್ತಾರೆ. ಅದಕ್ಕಾಗಿ ನೀವು ಕಂಟೆಂಟ್ ಕ್ರಿಯೇಟರ್ಗಳೊಂದಿಗೆ ದೋಸ್ತಿಯನ್ನು ಬೆಳೆಸಿ. ಕಂಟೆಂಟ್ ಕ್ರಿಯೇಟರ್ಗಳು ಪವರ್ಫುಲ್ ಕೂಡ ಆಗಿದ್ದಾರೆ ಮತ್ತು ನಿಮಗೆ ನಿಮ್ಮ ಬಿಸ್ನೆಸ್ಸನ್ನು ಗ್ರೋ ಮಾಡುವುದಕ್ಕೆ ಹೆಲ್ಪ್ ಮಾಡ್ತಾರೆ. ಇವರು ಯಾರನ್ನ ಬೇಕಾದರೂ ಹೀರೋ ಕೂಡ ಮಾಡುವ ಕೆಪಾಸಿಟಿಯನ್ನು ಹೊಂದಿದ್ದಾರೆ ಮತ್ತು ಯಾರನ್ನ ಬೇಕಾದರೂ ಜೀರೋ ಮಾಡುವ ಕೆಪಾಸಿಟಿಯನ್ನು ಕೂಡ ಹೊಂದಿದ್ದಾರೆ. ಯಾಕಪ್ಪ ಅಂತಂದರೆ ಜಿಸ್ಕಿ ಪಾಸ್ ಜನತಾ ಹೇ ದುನಿಯಾ ಉಸ್ಕಾ ಸುನ್ತಾ ಹೇ. ಯಾರ ಹತ್ರ ಜನ ಇದ್ದಾರೋ ಈ ಜಗತ್ತು ಅವರ ಮಾತನ್ನೇ ಕೇಳುತ್ತೆ. ಸದ್ಯಕ್ಕೆ ಕಂಟೆಂಟ್ ಕ್ರಿಯೇಟರ್ಗಳ ಹತ್ರ ಜನ ಇದ್ದಾರೆ. ಸೊ ಹೀಗಾಗಿ ನೀವು ಇವರೊಂದಿಗೆ ದೋಸ್ತಿ ಮಾಡಿ. ಒಂದು ವೇಳೆ ನೀವು ಕಂಟೆಂಟ್ ಕ್ರಿಯೇಟರ್ಗಳ ಜೊತೆಗೆ ದೋಸ್ತಿ ಮಾಡಿದರೆ ಇವರು ನಿಮ್ಮ ಲೈಫಲ್ಲಿ ಅಟೆನ್ಷನ್ ಕ್ಯಾಪಿಟಲ್ನ ಥರ, ಮಾರ್ಕೆಟಿಂಗ್ ಕ್ಯಾಪಿಟಲ್ನ ಥರ ಕೆಲಸಕ್ಕೆ ಬರ್ತಾರೆ. ಒಂದು ವೇಳೆ ನೀವು ಕಂಟೆಂಟ್ ಕ್ರಿಯೇಷನ್ ಸ್ಕಿಲ್ಲನ್ನು ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ಈಗಲೇ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಕಲೀರಿ. ನಂಬರ್ ಪೊಲಿಟಿಷಿಯನ್ಸ್. ಈ ಪೊಲಿಟಿಷಿಯನ್ಗಳು ನಮ್ಮ ದೇಶದ ರಾಜರಾಗಿದ್ದಾರೆ. ನೀವು ಎಷ್ಟೇ ವಿದ್ಯಾವಂತರಾಗಿದ್ದರೂ ಕೂಡ ನೀವು ಈ ಅನ್ಎಜುಕೇಟೆಡ್ ಕತ್ತೆಗಳ ಕೆಳಗಡೆನೇ ಕೆಲಸ ಮಾಡಬೇಕಾಗತ್ತೆ. ಇದರಲ್ಲಿ ಯಾವುದೇ ನಿಮಗೆ ಚಾಯ್ಸ್ ಇಲ್ಲ. ಕರಪ್ಷನ್ದಿಂದಾಗಿ ಸಿಸ್ಟಮ್ ಕಂಪ್ಲೀಟ್ಲಿ ಫೇಲ್ ಆಗಿ ಹೋಗ್ಬಿಟ್ಟಿದೆ. ಲಂಚ ಕೊಡದೆ ನಿಮ್ಮ ಯಾವುದೇ ಕೆಲಸ ಆಗಲ್ಲ. ನಿಮ್ಮ ಕೆಲಸಗಳು ಈಸಿಯಾಗಿ ಆಗಬೇಕಪ್ಪ ಅಂತಂದರೆ ನೀವು ಪೊಲಿಟಿಷಿಯನ್ಸ್ಗಳ ಜೊತೆಗೆ ದೋಸ್ತಿಯನ್ನು ಮಾಡಲೇಬೇಕಾಗತ್ತೆ. ಇಲ್ಲಿ ಎಲ್ಲರೂ ಕೆಟ್ಟವರಿದ್ದಾರೆ, ಪೊಲಿಟಿಷಿಯನ್ಗಳು ನಮಕ್ ಹರಾಮ್ಗಳಿದ್ದಾರೆ ಅಂಥೇಳಿ ಎಲ್ಲೋ ಕೂತ್ಕೊಂಡು ಬೈಯೋದ್ರಿಂದ ಯಾವುದೇ ಕೆಲಸ ಆಗಲ್ಲ. ಫಸ್ಟು ನಮ್ಮ ಜನ ಕರಪ್ಟ್ ನನ್ನ ಮಕ್ಕಳಾಗಿದ್ದಾರೆ, ಜನ ಭ್ರಷ್ಟರಾಗಿದ್ದಾರೆ. ಹೀಗಾಗಿ ಇವರು ಕೂಡ ಭ್ರಷ್ಟರಾಗಿದ್ದಾರೆ. ನಿಮಗೆ ಯಾವುದಾದ್ರೂ ಒಂದು ತಾಲೂಕಿನ, ಜಿಲ್ಲೆಯ, ರಾಜ್ಯದ, ದೇಶದ ಯೋಗ್ಯತೆಯನ್ನು ತಿಳ್ಕೊಳ್ಳೋದಿದೆಯಪ್ಪ ಅಂತಂದರೆ ಆ ದೇಶದ ರಾಜಕಾರಣಿಗಳನ್ನು ನೋಡಿ, ಆ ಏರಿಯಾದ MLA, MP, CM, PM ನೋಡಿ ಅಲ್ಲಿರುವ ಜನರ ಯೋಗ್ಯತೆ ಗೊತ್ತಾಗತ್ತೆ. ರಿಫ್ಲೆಕ್ಷನ್. ಈ ರಾಜಕಾರಣಿಗಳು ಜನರ ರಿಫ್ಲೆಕ್ಷನ್ ಆಗಿದ್ದಾರೆ ಅಷ್ಟೇ. ಈ ರಾಜಕಾರಣಿಗಳು ಸಿಸ್ಟಮನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸಿಸ್ಟಮು 100% ಇವರ ಕೈಯಲ್ಲೇ ಇದೆ. ಸೊ ಯಾರು ಸಿಸ್ಟಮನ್ನು ನಡೆಸ್ತಾ ಇದ್ದಾರೋ ಅವರೊಂದಿಗೆ ನೀವು ದೋಸ್ತಿ ಮಾಡಿದರೆ ನಿಮ್ಮ ಕೆಲಸಗಳು ಈಸಿಯಾಗಿ ಆಗ್ತವೆ. ನೀವು ನಮ್ಮ ದೇಶದಲ್ಲಿ ದೊಡ್ಡ ಲೆವೆಲ್ಗೆ ಹೋಗಬೇಕು, ಏನಾದರೂ ದೊಡ್ಡದನ್ನು ಮಾಡಬೇಕಪ್ಪ ಅಂತಂದರೆ ನಿಮಗೆ ಪೊಲಿಟಿಕಲ್ ಲಿಂಕ್ಸ್ಗಳು ಬೇಕೇ ಬೇಕು. ವಿದೌಟ್ ಪೊಲಿಟಿಕಲ್ ಲಿಂಕ್ಸ್ ನೀವು ದೊಡ್ಡ ದೊಡ್ಡ ಕಂಪನಿಗಳನ್ನು, ಫ್ಯಾಕ್ಟ್ರಿಗಳನ್ನು ಕಟ್ಟೋದು ದೂರದ ಮಾತು. ಒಂದು ಸಣ್ಣ ಅಂಗಡಿಯನ್ನು ಕೂಡ ನಡೆಸೋಕ್ಕಾಗಲ್ಲ. ಪೊಲಿಟಿಷಿಯನ್ಸ್ಗಳು ತುಂಬಾ ಪವರ್ಫುಲ್ ಆಗಿರ್ತಾರೆ. ನೀವು ಇವರೊಂದಿಗೆ ದೋಸ್ತಿ ಬೆಳೆಸೋದ್ರಿಂದ ನಿಮಗೆ ಬಹಳಷ್ಟು ಅಪರ್ಚುನಿಟಿಗಳು ಕೂಡ ಸಿಗ್ತವೆ ಮತ್ತು ನಿಮ್ಮ ಎಲ್ಲ ಕೆಲಸಗಳು ಕೂಡ ಸಲೀಸಾಗಿ ಆಗ್ತವೆ. ಒಂದು ವೇಳೆ ನೀವು ಒಳ್ಳೊಳ್ಳೆ ಪೊಲಿಟಿಷಿಯನ್ಸ್ಗಳ ಜೊತೆಗೆ ದೋಸ್ತಿ ಬೆಳೆಸಿದರೆ ಇವರು ನಿಮ್ಮ ಲೈಫಲ್ಲಿ ಪವರ್ ಕ್ಯಾಪಿಟಲ್ ಥರ ಕೆಲಸಕ್ಕೆ ಬರ್ತಾರೆ. ನಂಬರ್ 1 ಆ್ಯಂಡ್ ಲಾಸ್ಟ್, ಬಿಸ್ನೆಸ್ ಮ್ಯಾನ್. ಎಲ್ಲರೂ ಕೂಡ ನಮ್ಮ ಈ ದೇಶ, ನಮ್ಮ ಈ ಜಗತ್ತು ರಾಜಕಾರಣಿಗಳಿಂದ ನಡೀತಾ ಇದೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಇದು ಶುದ್ಧ ಸುಳ್ಳಾಗಿದೆ. ಬಿಸ್ನೆಸ್ ಮ್ಯಾನ್ಗಳು ನಮ್ಮ ಈ ಜಗತ್ತನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅವರೇ ಈ ಜಗತ್ತನ್ನು ಆಳ್ತಾ ಇದ್ದಾರೆ. ಎಲ್ಲವೂ ಕೂಡ ಬಿಸ್ನೆಸ್ ಮ್ಯಾನ್ಗಳ ಇಚ್ಛೆಯಂತೆಯೇ ನಡೀತಾ ಇದೆ. ಈ ಜಗತ್ತಿನಲ್ಲಿ ಏನೇನೆಲ್ಲ ಆಗ್ತಾ ಇದೆಯಲ್ಲ ಅದೆಲ್ಲವೂ ಕೂಡ ಬಿಸ್ನೆಸ್ ಮ್ಯಾನ್ಗಳ ಫಾಯ್ದಾಗಾಗಿಯೇ ಆಗ್ತಾ ಇದೆ. ಬಿಸ್ನೆಸ್ ಮ್ಯಾನ್ಗಳೇ ತುಂಬಾ ಪವರ್ಫುಲ್ ಆಗಿದ್ದಾರೆ. ಯಾರ ಸರ್ಕಾರವನ್ನು ಬೀಳಿಸೋದಿದೆ, ಯಾರ ಸರ್ಕಾರವನ್ನು ಎಬ್ಬಿಸೋದಿದೆ ಅನ್ನೋದನ್ನೆಲ್ಲ ಈ ಬಿಸ್ನೆಸ್ ಮ್ಯಾನ್ಗಳೇ ಡಿಸೈಡ್ ಮಾಡ್ತಾರೆ. ಇವರೇ ಸರ್ಕಾರ ಆಗಿದ್ದಾರೆ. ಎಲ್ಲ ಸರ್ಕಾರಗಳು ಬಿಸ್ನೆಸ್ ಮ್ಯಾನ್ಗಳ ಕೈ ಸನ್ನೆಯ ಮೇಲೇ ಕುಣಿತವೆ. ಸೊ ಅದಕ್ಕಾಗಿ ನೀವು ಪವರ್ಫುಲ್ ಆಗಬೇಕಪ್ಪ ಅಂತಂದರೆ ಬಿಸ್ನೆಸ್ ಮ್ಯಾನ್ಗಳೊಂದಿಗೆ ದೋಸ್ತಿಯನ್ನು ಬೆಳೆಸಿ. ನೀವು ಬಿಸ್ನೆಸ್ ಮ್ಯಾನ್ಗಳೊಂದಿಗೆ ದೋಸ್ತಿಯನ್ನು ಬೆಳೆಸಿದರೆ ನೀವು ಕೂಡ ಪವರ್ಫುಲ್ ಆಗ್ತೀರಾ. ನಿಮಗೊಂದು ಪವರ್ಫುಲ್ ನೆಟ್ವರ್ಕ್ ಸಿಗತ್ತೆ. ಅನ್ಲಿಮಿಟೆಡ್ ಫೈನಾನ್ಸ್ ಅಪರ್ಚುನಿಟಿಗಳು ಸಿಗ್ತವೆ. ಅನ್ಲಿಮಿಟೆಡ್ ಕರಿಯರ್ ಅಪರ್ಚುನಿಟಿಗಳು ಕೂಡ ನಿಮಗೆ ಸಿಗ್ತವೆ. ಮತ್ತು ಬಿಸ್ನೆಸ್ ಮ್ಯಾನ್ಗಳೊಂದಿಗೆ ಸ್ನೇಹ ಬೆಳೆಸೋದ್ರಿಂದ ನಿಮಗೆ ಬಹಳಷ್ಟು ಲಾಭಗಳಾಗ್ತವೆ. ಮತ್ತು ಇವರಿಂದ ನಿಮಗೆ ಸಿಕ್ಕಾಪಟ್ಟೆ ಸಂಗತಿಗಳು ಕಲಿಯೋಕ್ಕೆ ಸಿಗ್ತವೆ. ಉದಾಹರಣೆಗಾಗಿ ಟೈಮ್ ಮ್ಯಾನೇಜ್ಮೆಂಟ್, ಮನಿ ಮ್ಯಾನೇಜ್ಮೆಂಟ್, ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್, ಟೀಮ್ ಮ್ಯಾನೇಜ್ಮೆಂಟ್, ಡೆಟ್ ಮ್ಯಾನೇಜ್ಮೆಂಟ್, ಟ್ಯಾಕ್ಸ್ ಸೇವಿಂಗ್, ವೆಲ್ತ್ ಕ್ರಿಯೇಷನ್ ಆ್ಯಂಡ್ ವೆಲ್ತ್ ಪ್ರೊಟೆಕ್ಷನ್, ಪಾಲಿಟಿಕ್ಸ್, A to Z ಸಂಗತಿಗಳ ಬಗ್ಗೆ ನಿಮಗೆ ಕಲಿಯೋಕ್ಕೆ ಸಿಗತ್ತೆ. ಬಿಸ್ನೆಸ್ ಮ್ಯಾನ್ಗಳು ತುಂಬಾ ನಾಲೆಜಬಲ್ ವ್ಯಕ್ತಿಗಳಾಗಿರ್ತಾರೆ. ಅವ್ರಿಗೆಲ್ಲವೂ ಕೂಡ ಗೊತ್ತಿರುತ್ತೆ. ಜಗತ್ತಿನಲ್ಲಿ ಮುಂದೆ ಏನಾಗೋದಿದೆ ಅನ್ನೋದು ಅಡ್ವಾನ್ಸ್ಡ್ ಆಗಿ ಇವ್ರಿಗೆ ಗೊತ್ತಿರುತ್ತೆ. ಆದರೆ ಇವರೆಲ್ಲೂ ಕೂಡ ಬಾಯಿ ಬಿಡಲ್ಲ. ಇವರು ಕೂಲಾಗಿ ಕೆಲಸ ಮಾಡ್ತಾ ಇರ್ತಾರೆ.
ನಿಮಗೆ ಗ್ರೋ ಆಗೋದಿದೆ, ಪವರ್ಫುಲ್ ಆಗೋದಿದೆಯಪ್ಪ ಅಂತಂದರೆ ಬಿಸ್ನೆಸ್ ಮ್ಯಾನ್ಗಳೊಂದಿಗೆ ದೋಸ್ತಿ ಮಾಡಿ. ನಾನು ಕೂಡ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರುವೆ. ನೀವು ನನ್ನೊಂದಿಗೆ ಇನ್ಸ್ಟಾಗ್ರಾಮ್ ಮತ್ತು ಲಿಂಕ್ಡ್ಇನ್ನಲ್ಲಿ ಕನೆಕ್ಟ್ ಆಗಬಹುದು. ನೀವು ಪ್ರತಿದಿನ ಬರೀ ಸಣ್ಣ ಸಣ್ಣ ವ್ಯಕ್ತಿಗಳೊಂದಿಗೇ ಕೂಡ್ತೀರಾ ಹೇಳ್ತೀರಪ್ಪ ಅಂತಂದರೆ ನೀವು ಕೂಡ ಸಣ್ಣ ಸಣ್ಣ ವ್ಯಕ್ತಿಗಳೇ ಆಗ್ತೀರಾ. ಯಾವಾಗ ನೀವು ಸ್ವಲ್ಪ ದೊಡ್ಡವರ ಜೊತೆಗೆ ಕೂಡ್ತೀರೋ, ಅವರೊಂದಿಗೆ ಇಂಟ್ರ್ಯಾಕ್ಟ್ ಮಾಡ್ತೀರೋ, ಆವಾಗ ನಿಮ್ಮ ಯೋಚನೆಗಳು ದೊಡ್ಡದಾಗ್ತಾ ಹೋಗ್ತವೆ. ಯಾವಾಗ ನಿಮ್ಮ ಯೋಚನೆಗಳು ದೊಡ್ಡದಾಗ್ತವೇನೋ ನೀವು ನಿಮ್ಮ ಲೈಫಲ್ಲಿ ಗ್ರೋ ಆಗೋಕ್ಕೆ ಶುರುವಾಗ್ತೀರಾ. ಸೊ ಒಂದು ವೇಳೆ ನಿಮಗೆ ನಿಮ್ಮ ಲೈಫಲ್ಲಿ ಗ್ರೋ ಆಗೋದಿದೆ, ಪವರ್ಫುಲ್ ಆಗೋದಿದೆ, ರಿಚ್ ಸಕ್ಸಸ್ಫುಲ್ ಆಗೋದಿದೆ, ಹ್ಯಾಪಿಯಾಗಿರೋದಿದೆ ಅಂತಂದರೆ ಈ 5 ಜನರೊಂದಿಗೆ ದೋಸ್ತಿಯನ್ನು ಬೆಳೆಸಿ. ಆಲ್ ದ ಬೆಸ್ಟ್.